ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಕೆಲವು ನಿರ್ಧಾರಗಳು ಹೈಕಮಾಂಡೇ ತೆಗೆದುಕೊಳ್ಳುತ್ತೆ. ಆ ನಿರ್ಧಾರಗಳೇ ಅಂತಿಮ. ಹೈಕಮಾಂಡ್ ಹೇಳಿದಂತೆ ನಾವು ಕೂಡ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನೇ ಫಾಲೋ ಮಾಡಬೇಕು ಅಂತ ಇದನ್ನ ನಾನು ಬಹಳ ಮೊದಲಿನಿಂದ ಕೂಡ ಹೇಳ್ತಾ ಬಂದಿದ್ದೀನಿ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಆಗಿರುವಂತ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಆಗ್ತಿರುವಂತ ಯಾವ ಬದಲಾವಣೆಗಳಿಗೂ ಕೂಡ ಸಚಿವ ಮಧು ಬಂಗಾರಪ್ಪನವರ ಅಡ್ಡಗಾಲು ಅಥವಾ ಅವರ ಆಬ್ಜೆಕ್ಷನ್ ಏನೂ ಇಲ್ಲ. ಬದಲಾವಣೆಗಳು ಏನೇ ಇದ್ರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅದರಂತೆ ನಾವು ಕೂಡ ನಡ್ಕೊಂಡು ಹೋಗಬೇಕು, ಫಾಲೋ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ಸಿಎಂ ಅವರು ಬಂದಿದ್ದಾರೆ. ನಾನು ಈ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ. ಆಮೇಲೆ ನೋಡೋಣ ಏನು ಅಂತ ಹೇಳಿ. ನನಗೆ ಅಷ್ಟೊಂದು ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಸೊ ವಿಲ್ ಗೋ ಅಂಡ್ ಸ್ಪೀಕ್ ಸಿಎಂ ಅವ್ರ ಹತ್ರ ಹೋಗಿ. ಹೌದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ನಿನ್ನೆನೇ ಬಂತು. ನಿನ್ನೆ ನಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೇನು ತೀರ್ಮಾನ ಆಗುತ್ತೆ ನೋಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಡಿಸಿಷನ್. ಪ್ರಮುಖವಾಗಿ ಚರ್ಚೆ ಮುಖ್ಯಮಂತ್ರಿ ನಾಳೆ ಎಲ್ಲ ಹೋಗಿ ನೋಡಬೇಕಲ್ಲ. ಇದು ನಾನು ತುಂಬ ಚಿಕ್ಕವನಾಗ್ತೀನಿ. ಈ ನಿರ್ಧಾರಗಳಿಗೆಲ್ಲ ನಾವು ಯಾವತ್ತೂ ಕೂಡ ಫಸ್ಟಿಂದನೂ ನಿಮಗೆ ಹೇಳ್ಕೊಂಡು ಬಂದಿದ್ದೀವಿ. ಕೆಲವು ನಿರ್ಧಾರಗಳು ಹೈಕಮಾಂಡ್ ಏನು ತೊಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಾವು ರಾಜ್ಯ ಮಟ್ಟದಲ್ಲಿದ್ದಾಗ ನಮಗೊಂದು ಲಿಮಿಟೇಷನ್ ಇರ್ತದೆ, ಒಬ್ಬರು ಸಚಿವರಾಗಿ ನಮಗೆ ಲಿಮಿಟೇಷನ್ ಇರ್ತದೆ. ಅಷ್ಟಕ್ಕೆ ಸೀಮಿತವಾಗಿರೋದು ಒಳ್ಳೆಯದು. ತುಂಬ ಸ್ಪೆಕ್ಯುಲೇಟ್ ಮಾಡಿ ಅದು ನೋಡ್ತಾ ಇದ್ರಿ ನೀವು ರಾಜ್ಯ ರಾಜಕಾರಣದ ಒಂದಷ್ಟು ಬಿಗ್ ಎಕ್ಸ್ಕ್ಲೂಸಿವ್ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗ್ತಾ ಇದೆ ಅಂತ. ಅಲ್ಲಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಂತೂ ಖಚಿತ ಆಗಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದು ಕೂಡ ಫಿಕ್ಸ್ ಆಗಿದೆ. ಇವತ್ತಾಗ್ತಾ ಇರುವಂಥ ಬದಲಾವಣೆಗಳು, ಪ್ರಮುಖ ಡೆವಲಪ್ಮೆಂಟ್ಗಳು, ನಾಳೆ ಆಗುವಂಥ ಡೆವಲಪ್ಮೆಂಟ್ಗಳು, ಅನಾಲಿಸಿಸ್ ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ ಗಮನಿಸಬಹುದು. ಈ ಹೊತ್ತಿನ ಈ ಕ್ಷಣದ ಸುದ್ದಿ ಏನಪ್ಪಾ ಅಂದರೆ, ಈಗಾಗಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಫಿಕ್ಸ್ ಆಗಿದ್ದಾರೆ. ಡಿ.ಸಿ.ಎಂ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೇರೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಜೊತೆಗೆ 4 ಡಿ.ಸಿ.ಎಂ ಹುದ್ದೆಗಳು ಕ್ರಿಯೇಟ್ ಆಗುತ್ತೆ. ಅವ್ರು ಯಾರು, ಅವ್ರ ಹೆಸರೇನು, ಅದನ್ನು ಕೂಡ ನೀವು ಈಗಾಗಲೇ ಗ್ಯಾರಂಟಿ ನ್ಯೂಸ್ನಲ್ಲಿ ಗಮನಿಸ್ತಾ ಇದ್ರಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರೇ ಆಗ್ತಾರಾ, ಅದ್ರ ಜೊತೆಗೆ ಡಿ.ಸಿ.ಎಂ ಸ್ಥಾನನೂ ಕೂಡ ಅವ್ರಿಗೆ ಸಿಗುತ್ತಾ ನೋಡೋಣ.